ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷಿತಾ. ದಲಿತ ಸೇನೆಯ ಪದಾಧಿಕಾರಿಗಳ ಆಯ್ಕೆ ಮಾಡುವ ಕಾರ್ಯಕ್ರಮ ಮಾಡಲಾಯಿತು. ದಿನಾಂಕ 26/7/2024ರಂದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋಣಿ ನಗರದಲ್ಲಿ ಈ ಒಂದು ಪದಾಧಿಕಾರಿಗಳ ಆಯ್ಕೆಯ ಸಭೆಯನ್ನ ಖ್ಯಾತ ವಕೀಲರು, ಕರ್ನಾಟಕದ ಬ್ಲೂ ಟೈಗರ್ ಎಂದು ಹೆಸರುವಾಸಿಯಾಗಿರುವ ಸಮಾನತೆಯ ಸರದಾರರು, ಶೋಷಿತ ಅಲ್ಪಸಂಖ್ಯಾತರ ಏಳಿಗೆಯನ್ನ ಹಗಲಿರಲು ಬಯಸುವ ಯುವಕರ ಕಣ್ಮಣಿಯಾಗಿರುವ ಹಾಗೂ ದಲಿತ ಸೇನೆಯ ರಾಜ್ಯಾಧ್ಯಕ್ಷರೂ ಆದ ಹನುಮಂತ್ ಜಿ ಯಳಸಂಗಿ ಅವರ ಆದೇಶದ ಮೇರೆಗೆ ರಾಜ್ಯೋಪಾಧ್ಯಕ್ಷರಾದ ಮೆಹಬೂಬ್ ಸಿಂದಗಿಕರ್ ಅವರ ಸಮ್ಮುಖದಲ್ಲಿ ವಿಜಯಪುರ ಜಿಲ್ಲಾಧ್ಯಕ್ಷರೂ ಆದ ಕಾಜು ಹೊಸ್ಮನಿ ಅವರ ನೇತೃತ್ವದಲ್ಲಿ ದಲಿತ ಸೇನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಈ ಒಂದು ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರು ವಿನೋದ್ ಬನ್ಸೋಡೆ, ನಗರ ಘಟಕ ಅಧ್ಯಕ್ಷರು ಕುಮಾರ್ ಸಂಕತ್, ಮಹಿಳಾ ಘಟಕ ಜಿಲ್ಲಾಧ್ಯಕ್ಷ ಆಶಾ ಕಲಿಕೇರಿ, ಉಪಾಧ್ಯಕ್ಷರಾದ ಸಬೀನಾ ಮಂತೂರ್, ಸಂಘಟನಾ ಕಾರ್ಯದರ್ಶಿ ಶಂಕರ್ ಇಮ್ಮದ್, ಅಕ್ಬರ್ ಗೋಕಾವಿ, ಇನ್ನೂ ಅನೇಕ ದಲಿತ ಸೇನೆಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಮೊದಲ ತಾಲೂಕು ಪದಾಧಿಕಾರಿಗಳಿಗೆ ನಿಯಮಿತವಾಗಿ ಆಗಮಿಸಿದ್ದು ಈ ಬಬಲೇಶ್ವರ ಮತಕ್ಷೇತ್ರದ ತಾಲೂಕು ಅಧ್ಯಕ್ಷ ಭೀಮರಾಮ್ ಗವಾರಿ ಅವರನ್ನ ಆಯ್ಕೆ ಮಾಡಲಾಗುತ್ತದೆ. ಬಬಲೇಶ್ವರ ಮತಕ್ಷೇತ್ರದ ಉಪಾಧ್ಯಕ್ಷರಾಗಿ ದಲಿತ ಸೇನೆ ಉಪಾಧ್ಯಕ್ಷರು ಸಂಗಮೇಶ್ ಕೋಟೆ ಸಮಾಜದ ಬಗ್ಗೆ, ನಮ್ಮ ಮಹಾಪುರುಷರ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ ನಾವ್ ಯಾರು ಕೂಡ ನಮ್ಮ ಸಮಾಜಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡಿಲ್ಲ. ಇದು ತಪ್ಪು ನಮ್ದು. ಹಾಗಾಗಿ ಇವತ್ತು ಕೂಡ ಅಸ್ಪೃಶ್ಯತೆ ಜೀವಂತಿದೆ. ಮುಂಬರ್ತಕ್ಕ ದಿನಗಳಲ್ಲಿ ನಾವು ಸೇರಿ ಎಲ್ಲೇ ಅನ್ಯಾಯವಾದ್ರೆ, ದೌರ್ಜನ್ಯವಾದ್ರೆ ಧ್ವನಿ ಎತ್ತುವಂತ ಕೆಲಸ ನಾವು ಮಾಡೋಣ. ಈಗ ಬೇರೆ ಬೇರೆ ಸಂಘಟನೆಗಳು ಕೇವಲ ಶೋಕಿಗಾಗಿ ನೀಲಿ ಶಾಲ್ ಹಾಕೊಂಡು ಇವತ್ತು ಫೇಸ್ಬುಕ್ ನಲ್ಲಿ ಬಿಡುವಂತ ಕೆಲಸ, ಇವತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಬಿಡುವಂತ ಕೆಲಸ ಮಾಡ್ತಾ ಇದ್ದಾರೆ.